guys, welcome back to my channel Nidhi Vlogs ಕನ್ನಡ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನನ್ನ ಚಾನಲ್ ಹೊಸಬ್ರು ನೋಡ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮೂರನ್ನು ಮಾಡಿ ಟೆನ್ ಅಂತ ಬೆಲ್ ಐಕಾನ್ ನೋಡಿರಿ. ಟೆನ್ ಅಂತ ಹೊಂದ್ಬಿಟ್ಟು ಸೊ ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಮನೆ ಶಿಫ್ಟಿಂಗ್ ಡೇ ಇದೆ. ಸೊ ನಾವು ಇವತ್ತು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ಬೇಜಾರಿದೆ. ಖುಷಿ ಇರೋದು ಫ್ಯಾಮಿಲಿ ಜೊತೆ ಇರ್ಬೋದು ಅಂತ, ಬಟ್ ಬೇಜಾರಿರೋದು ನನ್ನ ಕರಿ ಇದ್ದಿದ್ದು ಮನೆ ಬಿಟ್ಟು ಹೋಗಬೇಕಲ್ಲ ಅಂತ ತುಂಬಾ ಬೇಜಾರಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಬಟ್ ಅವಳು ನನ್ನ ಮನಸ್ಸನ್ನು ಯಾವತ್ತೂ ಇರ್ತಾಳೆ. ಸೊ ಇವಾಗ ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ಇವಾಗ ಚಿಕ್ಕಮ್ಮ ಹೋಗಿ ಇಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಅಮ್ಮಂಗೆ ಫೋನ್ ಮಾಡಿದಾಗ ನಾವು ಅಲ್ಲಿ ಹೊರಡ್ತೀವಿ. ಇಲ್ಲಿ ಸ್ವಲ್ಪ ಸಾಮಾನು ತಗೊಂಡು ಫಸ್ಟು ಹಾಲು ಉಗ್ಸೋಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ವ್ಲಾಗ್ಸ್ ಕನ್ನಡ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನನ್ನ ಚಾನಲ್ ಹೊಸಬ್ರು ನೋಡ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮೂರನ್ನು ಮಾಡಿ ಟೆನ್ ಅಂತ ಬೆಲ್ ಐಕಾನ್ ನೋಡಿರಿ. ಟೆನ್ ಅಂತ ಹೊಂದ್ಬಿಟ್ಟು ಸೊ ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಮನೆ ಶಿಫ್ಟಿಂಗ್ ಡೇ ಇದೆ. ಸೊ ನಾವು ಇವತ್ತು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ಬೇಜಾರಿದೆ. ಖುಷಿ ಇರೋದು ಫ್ಯಾಮಿಲಿ ಜೊತೆ ಇರ್ಬೋದು ಅಂತ, ಬಟ್ ಬೇಜಾರಿರೋದು ನನ್ನ ಕರಿ ಇದ್ದಿದ್ದು ಮನೆ ಬಿಟ್ಟು ಹೋಗಬೇಕಲ್ಲ ಅಂತ ತುಂಬಾ ಬೇಜಾರಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಬಟ್ ಅವಳು ನನ್ನ ಮನಸ್ಸನ್ನು ಯಾವತ್ತೂ ಇರ್ತಾಳೆ. ಸೊ ಇವಾಗ ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ಇವಾಗ ಚಿಕ್ಕಮ್ಮ ಹೋಗಿ ಇಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಅಮ್ಮಂಗೆ ಫೋನ್ ಮಾಡಿದಾಗ ನಾವು ಅಲ್ಲಿ ಹೊರಡ್ತೀವಿ. ಇಲ್ಲಿ ಸ್ವಲ್ಪ ಸಾಮಾನು ತಗೊಂಡು ಫಸ್ಟು ಹಾಲು ಉಗ್ಸೋಕ್ಕೆ ಏನೇನು ಬೇಕೋ ಅವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಸೊ ನಾವು ಇದು ಹಾಲು ಉಗ್ಸೋ ಪ್ರೋಗ್ರಾಮ್ ಮಾಡಿ ಮುಂದೆ ಮನೆಯನ್ನು ಮನೆ ಶಿಫ್ಟಿಗೆ ಇದು ಮಾಡ್ಕೋಬೋದು. ಸೊ ನಾನು ಫುಲ್ಲು ರೆಡಿಯಾಗಿದ್ದೀನಿ. ಸೊ ಅಮ್ಮ ಕೂಡ ರೆಡಿ ಇದ್ದಾರೆ. ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋಣ. ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಏನೇನು ಬೇಕು ಪ್ರಿಪೇರ್ ಅದನ್ನು ಮಾಡ್ಕೊತೀವಿ ಫಸ್ಟು, ಆಮೇಲೆ ಶಿಫ್ಟಿಂಗ್. ಸೊ ಗೈಸ್ ಫೈನಲಿ ಬಂದ್ವಿ ಮನೆಗೆ. ಸೊ ಸದ್ಯದಲ್ಲಿ ನಾನು ಚಿಕ್ಕಮ್ಮ ಅಮ್ಮ ಅಷ್ಟೇ ಇರೋದು. ಆಮೇಲೆ ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ. ನೋಡಿ ನಮ್ಮ ಮನೆ ಔಟ್ಲುಕ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸಖತ್ ಚಳಿ ಇದೆ ಅಲ್ವಾ? ನಿಮ್ಮ ಕಡೆ ಬಂದರೆ ಹೇಗಿದೆ ಕಮೆಂಟ್ ಮಾಡಿ. ಗಾಯ್ಸ್ ನೋಡಿ ನಮ್ಮ ದೇವ್ರ ಮನೆ ಹೀಗಿದೆ. ಹಾಗೆ ನನ್ನ ತಂಗಿ ಕೂಡ ಬಂದು ಹಾಯ್ ಮಾಡ. ಈಗೆಲ್ಲ ನಮ್ಮ ಪಪ್ಪ ಬಂದೋಡ ನೋಡಿ ಅಲ್ಲಿ ದೇವಿ ಗರ್ಲ್ ಬಂದಾಳು. ಸರಿ, ನಿಮ್ಮ ಮನೆಗೆ ಮುಂದೆ ಏನು ಅನ್ನಿಸ್ತದೆ? ಕುಣಿತಾವಳೆ. ಸೊ ಗಾಯ್ಸ್ ನೋಡಿ ಹಾಲು ಉಗ್ಸೋಕ್ಕೆ ನಮ್ಮ ಸ್ಟವ್ ರೆಡಿ ಆಗಿದೆ. ಸ್ಟವ್ ಅಲ್ಲಿ ಡೆಕೋರೇಷನ್ ಆಗಿದೆ ಹಾಲು ಉಗ್ಸೋಕ್ಕೆ. ಸೊ ನೋಡಿ ಅಮ್ಮ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಅಮ್ಮ ಚಿಕ್ಕಮ್ಮ. ಸೊ ನನ್ನ ತಂಗಿ ಕೂಡ ಎಲ್ಲೋ ಹೋಗಿದ್ದಾಳೆ ಮೇಲೆ ನೋಡ್ಕೊಬರೋಕ್ಕೆ ಸೀನರಿನ. ಸೊ ಬನ್ನಿ. ಗೈಸ್ ನೋಡಿ ಫೈನಲಿ ಹಾಲು ಉಗ್ಸಾಯ್ತು. ಇವಾಗ ಕಾಫಿ ಮಾಡ್ತಿದ್ದಾರೆ ಅಮ್ಮ. ಆಮೇಲೆ ತಿಂಡಿಗೆ ಪ್ರಿಪ್ರೇಷನ್. ಏನು ತಿಂಡಿ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ನೋಡಿ. ಗಾಯ್ಸ್ ನಮ್ಮ ಅಣ್ಣ ಸೌತೆಕಾಯಿ ಹೊರಿತಿದ್ದಾನೆ. ಎಷ್ಟು ಚೆನ್ನಾಗಿ ಹೊರಿತಿದ್ದಾನೆ, ಏನು ಕೆಲಸ ಇಲ್ಲ, ಅದಕ್ಕೆ ಅದನ್ನ ಹೊರಿತಾನೆ. ಆಗ್ತಾ ನೋಡಿ ಗಾಯ್ಸ್ ಇಲ್ಲಿ ಅಮ್ಮ ತಿಂಡಿ ರೆಡಿ ಮಾಡ್ತಿದ್ದಾರೆ. ತಿಂಡಿಗೆ ದಪ್ಪ ಮೆಣಸಿನಕಾಯಿ ವಾಂಗಿಬಾತ್ ಮಾಡ್ತಿದ್ದಾರೆ. ರೆಸಿಪಿ ಕೂಡ ಶೇರ್ ಮಾಡಿದ್ದೆ, ಬೇಕಾದ್ರೆ ನಾನು ಲಿಂಕ್ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಅಣ್ಣ ಮತ್ತು ಚಿಕ್ಕಮ್ಮ ಏನೋ ಕೆಲಸ ಬಂದಂತ ಹೊರಗಡೆ ಹೋದ್ರು. ಸೊ ಇಲ್ಲಿ ಅಮ್ಮ ಸೌತೆಕಾಯಿ ಹೊರಿತಾ ಇದ್ದಾರೆ. ಇನ್ನು ನೋಡಿ ಇನ್ನು ಎಲ್ಲ ಫುಲ್ಲು ರೆಡಿ ಮಾಡ್ಬೇಕು ಮನೆ ಅಲ್ಲ, ಎಲ್ಲ ಐಟಮ್ಸ್ ಎಲ್ಲ ಏನು ತಂದಿದ್ದೀವೋ ಎಲ್ಲ ಜೋಡಿಸ್ಬೇಕು. ಇನ್ನು ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಸೊ ಇನ್ 2 hours 1 hour 2 hour ಅಲ್ಲ ನಾನು ಹಂಗೆ ಬರ್ತಾಳೆ. ಸೊ ನೋಡಿ ಮನೆ ಹೋಮ್ ಟೂರ್ ಕೂಡ ಮಾಡ್ತೀನಿ. ಇವಾಗ ಸಿಂಪಲ್ ಲುಕ್ ಅಷ್ಟೇ. ನೋಡಿ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಕೆಳಗಡೆ. ಸೊ ಗೈಸ್ ನೋಡಿ ನಾನೀಗ ತಿಂಡಿ ತಿಂತಿದ್ದೀನಿ. ನಮ್ಮ ಸ್ವಂಗ್ ಇವತ್ತು ನನ್ನ ತಂಗಿ ಸ್ಕೂಲ್ಗೆ ಹೋಗಿದ್ದಾಳೆ. ಸೊ ಅವಳು ತಿಂಡಿ ತಿನ್ಕೊ ಹೋಗಿಲ್ಲ, ಬಂದು ತಿಂಡಿ ತಿಂತಾಳೆ. ಓಕೆನಾ? ಈಗ ತಿಂಡಿ ಮುಗಿಸಿ
ನಂದು ಆಯಿತು. ಇವಾಗ ಅಮ್ಮ ತಿಂತಾ ಇದ್ದಾರೆ. ಚಿಕ್ಕಮ್ಮ ಕೂಡ ಆಯಿತು. ಚಿಕ್ಕಮ್ಮ ಮತ್ತು ಅಣ್ಣ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ. ಅಮ್ಮ ತಿಂಡಿ ತಿಂತಾ ಇದ್ದಾರೆ ನೋಡಿ. ಹಾಯ್ ಮಾಡಮ್ಮ. ನೋಡಿ ಇವತ್ತು ತಿಂಡಿಗೆ ಏನು ಮಾಡಿದ್ಯಾ ಅಮ್ಮ? ಸಪೋರ್ಟ್ ಮಾಡ್ಬೇಕಂತ ನಾನು ಮುದ್ದಪ್ಪ ಹೇಳ್ತಿದ್ದೆ. ಸೊ ಗೈಸ್ ನೋಡಿ, ನಾನು ಮಲ್ಕೋತಿದ್ದೀನಿ. ಬೀಮ್ ಬ್ಯಾಗ್ ಮೇಲೆ ನಾನು ಬೀಮ್ ಬ್ಯಾಗ್ ಮೇಲೆ ಕೂತಿದ್ದೀನಿ. ಸೊ ಇನ್ನು ನನ್ನ ತಂಗಿ ಬಂದಿಲ್ಲ, 1:30 ಬರ್ತಾಳೆ. 1:15 ಆಯಿತು ಟೈಮ್. ಸೊ ಸಾಮಾನ್ಯನೇ ಅರ್ಧ ಶಿಫ್ಟಿಂಗ್ ಆಗಿದೆ. ಚಿಕ್ಕಮ್ಮ ಮನೆಯದಾಗಿದೆ, ಅರ್ಧ ಆಗಿದೆ. ನಮ್ಮದು ಇನ್ನೂ ಶುರು ಆಗಿಲ್ಲ. ಚಿಕ್ಕಮ್ಮ ಮನೆ ಇನ್ನೂ ಅರ್ಧ ಇದೆ. ಅದಾದಮೇಲೆ ನಮ್ಮ ಮನೆ ಶಿಫ್ಟಿಂಗ್ ಮೀನ್ಸ್ ನಮ್ಮ ಮನೆ ಸಾಮಾನ ತರೋದು. ವಾಯ್ಸ್ ಎಲ್ಲ ಚೇಂಜ್ ಆಗೋಗಿದೆ ಅಲ್ವಾ? ಎಸ್ ಗಾಯ್ಸ್ ನೋಡಿ, ನನ್ನ ತಂಗಿ ಇವಾಗ ಬಂದ್ಬಿಟ್ಟು ಬೆಳಗ್ಗೆ ಮಾಡಿಸಿದ್ವಲ್ಲ ಬಾತು ಅದನ್ನು ತಿಂತಿದ್ದಾಳೆ. ಮುಖ ತೋರಿಸಲ್ವಂತ ಅವಳಿಗೆ. ನಾನು ಟೇಬಲ್ಲೇ ಎತ್ಕೊಡ್ಬೇಕಂತ ಎತ್ಕೊಂಡ್ರೆ ತೋರಿಸ್ತಾಳೆ ಅಂತ. ನೋಡಿ ಹೆಂಗಿದೆ ರಿಯಾಕ್ಷನ್ನು. ಬಾತ್ ಹೇಗಿದೆ? ನೋಡಿ ಎಂಥ ತಂಗಿ ನನಗೆ, ಎಂಥ ತಂಗಿ ಇದು. ಕರ್ಮ ತಂಗಿ. ನೋಡಿ ಗಾಯ್ಸ್, ಈಗ ನಾನು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಅದೇ ಬೆಳಗ್ಗೆ ಬಾತಿಸೋದನ್ನ ತಿನ್ಕೊಂಡು ಗಾಡಿಗೋಸ್ಕರ ವೇಟ್ ಮಾಡ್ತಿದ್ದೇವೆ. ನೋಡಿ ಅವಳ ಹಿಂಗೆ ಆಡ್ತಿದ್ದಾಳೆ, ಗುಂಗಿ ದಿಂಗೆ ಅದೇನೇನೋ ಡ್ಯಾನ್ಸ್ ಮಾಡ್ತಿದ್ದಾಳೆ. ನಾವು ಮನೆಗೆ ವೇಟ್ ಮಾಡ್ತಾ ಇದ್ದೀವಿ. ನೀವು ಚಾಮುಂಡಿ ಬೆಟ್ಟ ತೋರಿಸ್ತೀನಿ. ಇಲ್ಲಿ ಫುಲ್ ನಿಯರ್ ಇದೆ ನಮಗೆ. ನೋಡಿ ಗಾಯ್ಸ್, ನಮಗೆ ಚಾಮುಂಡಿ ಬೆಟ್ಟ ಎಷ್ಟು ನಿಯರಾಗಿ ಕಾಣುತ್ತೆ. ಚಾಮುಂಡಿ ಬೆಟ್ಟ ನೋಡಿ ಎಷ್ಟು ನಿಯರಾಗಿ ಕಾಣುತ್ತೆ. ಇಲ್ಲ ಹತ್ರನೇ ಇದ್ದಂಗಿದೆ ನಮಗೆ. ಹತ್ರನೇ 1/4 ಗಂಟೆನೇ. ಓಡೋಗಕ್ಕಾಗಲ್ಲ, ಬಸ್ಸಲ್ಲಿ ಹೋಗ್ಬೋದು. ಜೋರಾಗಿ ಇಡದ್ನೇ ಬಸ್.